LLB, Advocate, Mysuru. ಮೈಸೂರಿನ ಹೆಸರಾಂತ ವಕೀಲರಲ್ಲಿ ಪ್ರಮುಖರು ಎಂಆರ್ ಸೂರ್ಯಕುಮಾರ್. ಹಿರಿಯ ವಕೀಲ ಎನ್ಟಿ ಶ್ರೀನಿವಾಸ್ ಬಳಿ ವಕೀಲಿಕೆ ಆರಂಭಿಸಿದ ಸೂರ್ಯಕುಮಾರ್ ಸ್ವತಂತ್ರವಾಗಿ ವೃತ್ತಿ ಶುರು ಮಾಡಿದ್ರು. ಮೈಸೂರಿನಲ್ಲಿ ಸತತ 28 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ನಂಬಿ ಬಂದ ಜನರಿಗೆ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ. ಕಷ್ಟದಲ್ಲಿರುವ ಜನರಿಗೆ ದಿ ಬೆಸ್ಟ್ ಸರ್ವಿಸ್ ಕೊಡಬೇಕು. ನಂಬಿ ಬಂದ ಜನರಿಗೆ ಕೈಲಾದಷ್ಟು ಸೇವೆ ಸಲ್ಲಿಸೋದು, ಗ್ರಾಹಕರಿಗೆ ನ್ಯಾಯ ಕೊಡಿಸೋದೇ ಇವರ ಮಹದಾಸೆ. ಇದಕ್ಕಾಗಿಯೇ ಸೂರ್ಯ ಲಾ ಫರ್ಮ್ ಸ್ಥಾಪಿಸಿ ಸೇವೆ ನೀಡುತ್ತಿದ್ದಾರೆ. ಅಗತ್ಯ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಅತ್ಯುತ್ತಮ ಕಾನೂನು ಸೇವೆಗಳನ್ನು ನೀಡುವ ಮೂಲಕ ಸಂಕಷ್ಟದಲ್ಲಿರುವವರ ಬದುಕಿಗೆ ಸೂರ್ಯ ಲಾ ಫರ್ಮ್ ಬೆಳಕಾಗಿದೆ. ಆಸ್ತಿ ಹಕ್ಕುಗಳು, ಪೇಟೆಂಟ್ಗಳು, ಟ್ರೇಡ್ ಮಾರ್ಕ್ಗಳು, ಹಕ್ಕು ಸ್ವಾಮ್ಯಗಳು ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಪರಿಣಿತಿ ಹೊಂದಿದ್ದು, ಈ ಕ್ಷೇತ್ರಗಳ ಸಮಸ್ಯೆಗಳ ಇತ್ಯರ್ಥಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಎನ್ನುವಂತೆ ಸೂರ್ಯ ಲಾ ಫರ್ಮ್ ಕಾರ್ಯನಿರ್ವಹಿಸ್ತಾ ಇದೆ. ಪ್ರತಿಯೊಂದು ಕಾನೂನಿನ ಸಮಸ್ಯೆಗಳಿಗೂ ಸೂಕ್ತ ಪರಿಹಾರ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೂರ್ಯ ಲಾ ಫರ್ಮ್ ಜನರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುತ್ತಾ ಗಮನಾರ್ಹ ಗ್ರಾಹಕ ಸ್ನೇಹಿ ಸೇವೆ ಸಲ್ಲಿಸುತ್ತಾ ಬಂದಿದೆ. ಇದಲ್ಲದೆ ಮೈಸೂರಿನ ಗಾಲ್ಫ್ ಕ್ಲಬ್ನ ಗೆಳೆಯರನ್ನ ಸೇರಿಸಿಕೊಂಡು ಒಂದು ತಂಡವಾಗಿ ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ ಸೂರ್ಯಕುಮಾರ್. ಗಾಲ್ಫ್ ಕ್ಲಬ್ನಲ್ಲಿ ಕೆಲಸ ಮಾಡುವ ಬಡ ಉದ್ಯೋಗಿಗಳ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಲು ವಿದ್ಯಾನಿಧಿ ಸ್ಥಾಪಿಸುವ ಯೋಜನೆ ರೂಪಿಸಿದ್ದಾರೆ. ಇವರು ಒಬ್ಬ ವಕೀಲರಾಗಿ ಜನರಿಗೆ ನ್ಯಾಯ ಕೊಡಿಸುವ ಜೊತೆಗೆ ಅದೇ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಮಿಡಿಯುವ ಮನಸ್ಸು ಹೊಂದಿದ್ದಾರೆ. ಜಗತ್ತು ಬೆಳಗುವ ಸೂರ್ಯನ ಹೆಸರು ಹೊಂದಿರುವ ಇವರು ಬಡ ಜನರ ಬದುಕಲ್ಲಿ ಬೆಳಕಾಗಲು ಸೂರ್ಯ ಲಾ ಫರ್ಮ್ ಬಳಸ್ತಾ ಇದ್ದಾರೆ. ಇವರಿಗೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ವಿಯೆಟ್ನಾಂ ಇಂಡಿಯಾ ಇಂಟರ್ ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸೂರ್ಯಕುಮಾರ್ MR ಅಂತ, ವಕೀಲ ವೃತ್ತಿಯಾಗಿ ಸೇವೆ ಸಲ್ಲಿಸ್ತಿದ್ದೀನಿ. ನಾನು ಕಳೆದ 28 ವರ್ಷಗಳಿಂದ ವಕೀಲ ವೃತ್ತಿಯನ್ನು ಸೇವೆಯನ್ನು ಸಲ್ಲಿಸಿದ್ದೇನೆ ಮತ್ತು ಅನೇಕ ಬಡ ಜನರಿಗೆ ಅನೇಕ ಮತ್ತು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರ್ತೇನೆ. ನನ್ನ ಈ ಒಂದು ಸೇವೆಯನ್ನು ಇದುವರೆಗೂ ಕೂಡ ಯಾರೂ ಗುರುತಿಸಿಲ್ಲ. ಈ ಒಂದು ನನ್ನ ಅಳಿಲು ಸೇವೆಯನ್ನು ಗುರುತಿಸಿ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಸುದ್ದಿವಾಹಿನಿಯಿಂದ ನನ್ನನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ಕೊಂಡು ಬಂದು ನನಗೆ ಅವಾರ್ಡ್ ನೀಡಿರೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಮತ್ತು ಇದೇ ರೀತಿ ನೀವು ನನ್ನಂತೆ ಹಲವಾರು ಜನ ಕಷ್ಟಪಟ್ಟು ಸಾಧನೆ ಮಾಡಿರ್ತಕ್ಕಂಥ ತುಂಬ ಜನ ಕನ್ನಡಿಗರಿಗೆ ಕರ್ಕೊಂಡು ಬಂದು ಇದೇ ಥರ ಅವಾರ್ಡನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.